ಹಾಯ್ ಗಾಯ್ಸ್, ವೆಲ್ಕಮ್ ಟು ಚಿರೋ ಫಿಟ್ನೆಸ್. ಇವತ್ತಿನ ಟಾಪಿಕ್ ಬಂದು ಬೆಲಿ ಫ್ಯಾಟ್ ಬರ್ನಿಂಗ್ ಫುಡ್ಸ್ ಇನ್ ಕನ್ನಡ. ಈ ಥರ ವೀಡಿಯೋಸ್ ನೀವು ಯೂಟ್ಯೂಬಲ್ಲಿ, ರೀಲ್ಸಲ್ಲಿ, ಶಾರ್ಟ್ಸಲ್ಲಿ ನೋಡಿರ್ತೀರ. ಫ್ಯಾಟ್ ಬರ್ನಿಂಗ್ ಡ್ರಿಂಕ್ಸು, ವೆಯ್ಟ್ ಲಾಸ್ ಡ್ರಿಂಕ್ಸ್ ಅಂತ. ಸೊ ಇವೆಲ್ಲ ತುಂಬ ಮಿತ್ ಗೈಸ್. ಸೊ ನೀವು ಆ್ಯಕ್ಚುಲಿ ಫ್ಯಾಟ್ ಲಾಸ್ ಆರ್ ವೆಯ್ಟ್ ಲಾಸ್ ಆಗಬೇಕಂದ್ರೆ ಪ್ರಾಪರಾಗಿ ಡಯಟ್ ಇರಬೇಕು ಆ್ಯಂಡ್ ಟ್ರೈನಿಂಗ್ ಇರಬೇಕು. ಆ್ಯಂಡ್ ಕೆಲವೊಂದು ಫುಡ್ಸ್ ಇದೆ, ಬಟ್ ಅದು ನಿಮ್ಮ ಕ್ಯಾಲರೀಸ್ ಆ್ಯಂಡ್ ಡಯಟ್ ಪ್ರಾಪರ್ ಇದ್ದರೆ ಅದು ನಿಮ್ಗೆ ಹೆಲ್ಪ್ ಆಗುತ್ತೆ ಅಷ್ಟೇ. ಅದು ನಾನು ಈ ವಿಡಿಯೋಲಿ ಹೇಳ್ತಿದ್ದೀನಿ. ನಿಜವಾಗ್ಲೂ ಈ ತರ ಪರ್ಟಿಕ್ಯುಲರ್ ಫುಡ್ಸ್ ತಿಂದ್ರೆ ಸಣ್ಣ ಆಗ್ತೀವ? ದ ಆನ್ಸರ್ ಇಸ್ ಎಸ್ ಕೂಡ ಹೌದು, ನೋ ಕೂಡ ಹೌದು. ನಿಮ್ ಶಾಕ್ ಆದ್ರ? ಸೊ ನೀವು ಬೆಲಿ ಫ್ಯಾಟ್ ಬರ್ನ್ ಮಾಡೋಕ್ಕೆ ಫಸ್ಟ್ ನಿಮ್ ಮೇಂಟೆನೆನ್ಸ್ ಕ್ಯಾಲರೀಸ್ ಏನೋ ನೀವು ತಿಳ್ಕೊಬೇಕು. ಸೊ ನಿಮ್ ಮೇಂಟೆನೆನ್ಸ್ ಕ್ಯಾಲರೀಸ್ ಕಿಂತ ಸ್ಲೈಟ್ ಆಗಿ ಡಿಫಿಷಿಯಂಟ್ ಕಡಿಮೆ ತಿನ್ಬೇಕು ಗೈಸ್. ಸೊ ನಿಮ್ಗೆ ಮೇಂಟೆನೆನ್ಸ್ ಕ್ಯಾಲರೀಸ್ ಡಿಫಿಷಿಯಂಟ್, ನಿಮ್ ಫಸ್ಟ್ ಕ್ಯಾಲರೀಸ್ ಬಗ್ಗೆ ತಿಳ್ಕೊಬೇಕಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ಇದ್ರ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋ ಮಾಡ್ತೀನಿ ಸಪ್ರೇಟ್ ಆಗಿ. ನೀವು ಕ್ಯಾಲರಿ ಡೆಫಿಷಿಯಂಟ್ ತಿಂದಾಗ ಅದರಲ್ಲಿ ನೀವು ಸ್ಪೆಸಿಫಿಕ್ ಫುಡ್ಸ್ ಇದೆ ಗೈಸ್, ಅದ್ ನೀವು ತಿಂದ್ರೆ ನಿಮ್ ಫ್ಯಾಟ್ ಬರ್ನಿಂಗ್ ಪ್ರೊಸೆಸ್ ಈಸಿ ಆಗುತ್ತೆ ಗೈಸ್. ಅದೇನಂತ ತಿಳ್ಕೊಳೋಣ. ಫಸ್ಟ್ ಬಂದು ಫಿಶ್ ಗೈಸ್. ಫಿಶ್ ಬಂದು ಲೀನ್ ಪ್ರೋಟೀನ್, ಹೈ ಪ್ರೋಟೀನ್ ಆಗಿರುತ್ತೆ. ಅಂಡ್ ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನಿಮ್ ಹಾರ್ಟ್ ಹೆಲ್ತ್ಗೆ, ಜಾಯಿಂಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಅಂಡ್ ಇದು ನಿಮ್ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ನ ಕಡಿಮೆ ಮಾಡುತ್ತೆ ಗೈಸ್. ಸೊ ಅವಾಗ ನಿಮ್ ಫ್ಯಾಟ್ ಬರ್ನಿಂಗ್ ಪ್ರೊಸೆಸ್ ತುಂಬಾ ಈಸಿ ಆಗುತ್ತೆ ನಿಮ್ಗೆ. ಸೆಕೆಂಡ್ ಬಂದು ಎಗ್ಸ್ ಬಂದು ನ್ಯೂಟ್ರಿಷನಲ್ ಪವರ್ ಹೌಸ್ ಅಂತಾನೆ ಹೇಳ್ಬಹುದು. ಇಟ್ಸ್ ಅ ಕಂಪ್ಲೀಟ್ ಪ್ರೋಟೀನ್. ಅಂಡ್ ಒಂದು ಹೋಲ್ ಎಗ್ ಅಲ್ಲಿ ನಿಮ್ಗೆ 6 ಗ್ರಾಮ್ ಆಫ್ ಪ್ರೋಟೀನ್ ಇರುತ್ತೆ. ಅಂಡ್ ಜಸ್ಟ್ 78 ಕ್ಯಾಲರೀಸ್ ಇರುತ್ತೆ. ಅಂಡ್ ಇದರಲ್ಲಿ ತುಂಬಾ ಮೋಸ್ಟ್ ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಅಂಡ್ ನ್ಯೂಟ್ರಿಷನ್ ವ್ಯಾಲ್ಯೂಸ್ ಕೂಡ ಇದೆ ಇದರಲ್ಲಿ. ಥರ್ಡ್ ಬಂದು ಗ್ರೀನ್ ಟೀ. ಎಲ್ಲರೂ ಟ್ರೈ ಮಾಡಿರ್ತಾರ, ಬಟ್ ಆಕ್ಚುಲಿ ಇದು ವರ್ಕ್ ಆಗುತ್ತೆ. ಗ್ರೀನ್ ಟೀ ಬಂದು ನಿಮ್ ಮೆಟಬಾಲಿಸಮ್ ನ ಬೂಸ್ಟ್ ಮಾಡುತ್ತೆ. ಸೊ ನಿಮ್ ಮೆಟಬಾಲಿಸಮ್ ಬೂಸ್ಟ್ ಮಾಡಿದಾಗ ನೀವು ಕ್ಯಾಲರೀಸ್ ಬರ್ನ್ ಮಾಡ್ತೀರಾ. ಸೊ ಕ್ಯಾಲರೀಸ್ ಬರ್ನ್ ಮಾಡಿ ಅವಾಗ ನಿಮ್ ಫ್ಯಾಟ್ ಬರ್ನಿಂಗ್ ಪ್ರೊಸೆಸ್, ನಿಮ್ ಬೆಲಿ ಫ್ಯಾಟ್ ಪ್ರೊಸೆಸ್ ಏನಿರುತ್ತೋ ಅದು ಈಸಿ ಆಗುತ್ತೆ ನಿಮ್ಗೆ. ಫೋರ್ತ್ ಬಂದು ವಾಟರ್ ಮಿಲನ್ ಸೂಪರ್ ಫುಡ್ ಅನ್ಬೋದು. ನಿಮ್ಗೆ ಶುಗರ್ ಕ್ರೇವಿಂಗ್ಸ್ ಆಗ್ತಿರ್ಬೋದು ನಿಮ್ ಡಯಟ್ ಅಲ್ಲಿ ಅದಿದು. ಸೊ ಆ ಟೈಮಲ್ಲಿ ನಿಮ್ಗೆ ತಿನ್ಬೇಕಂದ್ರೆ ವಾಟರ್ ಮಿಲನ್ ಖಂಡಿತ ಆಡ್ ಮಾಡಿ, ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ನಾನು ಟ್ರೈ ಮಾಡಿದ್ದೀನಿ. ಸೊ ನನ್ನ ಪ್ರೆಪ್ ಟೈಮ್ಸ್ ಅಲ್ಲಿ, ನನ್ನ ಡಯಟ್ ಟೈಮ್ಸ್ ಅಲ್ಲಿ. ಸೊ ವಾಟರ್ ಮಿಲನ್ ಕಟ್ ಚಾಕ್ಲೇಟ್ ಅಂತ ತಿನ್ಬೇಕು ಅನ್ಸ್ತಿದ್ರೆ ಇದನ್ನ ಆಡ್ ಮಾಡಿ. ತುಂಬಾ ಸೂಪರ್ ಫುಡ್ ಅಂತ ಹೇಳ್ಬೋದು. ಜಸ್ಟ್ ನಿಮ್ಗೆ ಒಂದು 100 ಗ್ರಾಮ್ ವಾಟರ್ ಮಿಲನ್ 30 ಕ್ಯಾಲರೀಸ್ ಇರುತ್ತೆ ಅಷ್ಟೇ. ಅಂಡ್ ಇದು ತಿಂದ್ರೆ ನಿಮ್ಗೆ ಹೊಟ್ಟೆ ಫುಲ್ ಆಗುತ್ತೆ. ಫಿಫ್ತ್ ಬಂದು ವೆಜಿಟೇಬಲ್ ಗೈಸ್. ವೆಜಿಟೇಬಲ್ ಅಲ್ಲಿ ಫೈಬರ್ ಇರುತ್ತೆ. ಫೈಬರ್ ಎವ್ರಿ ಒನ್ ಮಸ್ಟ್ ಅಂಡ್ ಶುಡ್ ಡಯಟ್ ಅಲ್ಲಿ ಇರಬೇಕು. ಸೊ ಫೈಬರ್ ತಿಂದಾಗ ನಮ್ ಗಟ್ ಹೆಲ್ತ್ ಚೆನ್ನಾಗಿರುತ್ತೆ, ನಮ್ ಡೈಜೆಷನ್ ಚೆನ್ನಾಗಿರುತ್ತೆ. ಸೊ ಗಟ್ ಹೆಲ್ತ್ ಏನಂದ್ರೆ ನಮ್ ಲಿವರ್ಸ್, ನಮ್ ಇಂಟೆಸ್ಟೈನ್ಸ್. ಸೊ ನಮ್ ತಿನ್ನೋ ಫುಡ್ ಕ್ಲೀನ್ ಆಗಿ ಡೈಜೆಸ್ಟ್ ಆಗೋದು ನಮ್ ಗಟ್ ಹೆಲ್ತ್ ಗೈಸ್. ಈ ಫುಡ್ಸ್ ನಿಮ್ ಡೈಲಿ ಡಯಟ್ ಅಲ್ಲಿ ಆಡ್ ಮಾಡಿ. ಸೊ ಪ್ಲಸ್ ನೀವು ಕ್ಯಾಲರಿ ಡೆಫಿಷಿಯಂಟ್ ಅಲ್ಲಿ ಇರಬೇಕು. ಸೊ ಅವಾಗ ನಿಮ್ಗೆ ಸೂಪರ್ ಆಗಿ ರಿಸಲ್ಟ್ಸ್ ಇರುತ್ತೆ ಗೈಸ್, ಎಕ್ಸಲೆಂಟ್ ರಿಸಲ್ಟ್ಸ್ ಇರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಎನಿ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಗೈಸ್. ವಿಡಿಯೋ ಮುಗಿಸ್ಬಿಟ್ರಾ? ನಿಜ ಸೊ ಎಸ್ ಪಕ್ಕ ಎಸ್. ಫಿಫ್ತ್ ಬಂದು ವೆಜಿಟೇಬಲ್ ಗೈಸ್. ವೆಜಿಟೇಬಲ್ ಅಲ್ಲಿ ಫೈಬರ್ ಇರುತ್ತೆ. ಫೈಬರ್ ಇದ್ದಾಗ ನಮ್ ಫಿಫ್ತ್ ಬಂದು ವೆಜಿಟೇಬಲ್ ಗೈಸ್. ವೆಜಿಟೇಬಲ್ ತುಂಬಾ ಇಂಪಾರ್ಟೆಂಟ್. ವೆಜಿಟೇಬಲ್ಸ್ ಅಲ್ಲಿ ಫೈಬರ್ಸ್ ಇರುತ್ತೆ. ಫೈಬರ್ಸ್ ಅಲ್ಲಿ ಫಿಫ್ತ್ ಬಂದು ವೆಜಿಟೇಬಲ್. ನೀವೇ ಹಂಗ ಅಂದಿದ್ದು, ನಾನು ಹೇಳ್ತಿದ್ದೆ ಹಿಂಗ ಅಂತಿದ್ರಿ.